Hi, this is Reshma Shetty. Welcome back to my channel. Welcome back to another new vlog. ಸೊ ಇವತ್ತು ಒಂದು ಹೊಸ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನೈಟ್ ಆಗೋಗಿದೆ ಇವಾಗ ಟೈಮು. ಆ್ಯಂಡ್ ಇವತ್ತು ಡೇಟ್ ಬಂದು 22nd. ನಾಳೆ 23rd ಲಿಖಿತ್ ಅವ್ರ ಬರ್ಡೇ ಇದೆ. ಸೊ ಹಾಗಾಗಿ ಸರ್ಪ್ರೈಸ್ ಕೊಡಬೇಕಂತ ಸಿಂಪಲ್ಲಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಮನೇಲಿ ಡೆಕೋರ್ ಎಲ್ಲ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಅವರು ರೂಮಲ್ಲಿ ಕೂತಿದ್ದಾರೆ. ಸೊ ಅದಕ್ಕೆ ನಾನು ಇಂಟ್ರೋನ ಮೆಲ್ಲಗೆ ಕೊಡ್ತಾ ಇದ್ದೀನಿ. ಸೊ ನೈಟಿಂದ ವ್ಲಾಗ್ ಶುರು ಮಾಡ್ತಾ ಇರೋದು. ಸೊ ಈ ಡೇ ಹೇಗೆ ಹೋಗುತ್ತೆ, ನೈಟ್ ಸೆಲೆಬ್ರೇಷನ್ ವ್ಲಾಗ್. ಸೊ ಮಾರ್ನಿಂಗ್ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ವ್ಲಾಗಲ್ಲಿ ಬರುತ್ತೆ. ಸೊ ಕಂಪ್ಲೀಟ್ ನೈಟದ್ದು ನನ್ನ ವ್ಲಾಗಲ್ಲಿ ಬರುತ್ತೆ. ಸೊ ಮಿಸ್ ಮಾಡಿದೆ ಫುಲ್ ವಿಡಿಯೋ ನೋಡಿ. ಆ್ಯಂಡ್ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ತಡ ಮಾಡಿದೆ ವಿಡಿಯೋ ಶುರು ಮಾಡೋಣ. ಇವತ್ತು ಸಂಡೇ. ಅದು ಫಸ್ಟ್ ಟೈಮ್ ಅವ್ರಿಗೆ ನೆನಪಿರೋ ಹಂಗೆ ಅವ್ರ ಬರ್ಡೇ ಮಂಡೇ ಬರ್ತಾ ಇದೆಯಂತೆ. ಸೊ ಹಾಗಾಗಿ ನಾನ್ ವೆಜ್ ತಿನ್ನೋಕ್ಕಾಗಲ್ಲ, ಇವತ್ತೇನಾದರೂ ಮಾಡಿಕೊಡು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನಿಲ್ಲಿ ಚಿಕನ್ ಕರಿ ಮತ್ತು ಪರಾಟ ತರಿಸಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ಚಿಕನ್ ಕರಿ ಮಾಡಿದೆ. ಸೊ ಅದು ರೆಡಿ ಆಗ್ತಾ ಇದೆ. ಹಾಗೆ ಇಲ್ಲಿ ನಾನು ಪರಾಟ ತರಿಸಿದ್ದೀನಿ. ಸೊ ಇದನ್ನು ತವಾ ಮೇಲೆ ಹಾಕ್ಕೊಬೇಕು. ಇದು ಇವತ್ತಿನ ನಮ್ಮ ಮೆನ್ಯೂ. ಆ್ಯಕ್ಚುಲಿ ನಾನು ವಿಡಿಯೋ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡೆ, ಕರೆಂಟ್ ಹೊಟ್ಟೋಗಿತ್ತು, ಇವಾಗ ಕರೆಂಟ್ ಬಂತು. ಸೊ ಹಾಗಾಗಿ ವ್ಲಾಗ್ನ ಇವಾಗ ಶುರು ಮಾಡಿದೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ಐಟಮ್ಸ್ನ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ. ಸೊ ಅವ್ರಿಗೆ ಗೊತ್ತಿಲ್ಲ, ಅವ್ರನ್ನ ರೂಮಲ್ಲಿ ಲಾಕ್ ಮಾಡಿಬಿಟ್ಟು ಸೊ ಈ ಕಡೆ ಆಬ್ವಿಯಸ್ಲಿ ಅವ್ರಿಗೆ ಗೊತ್ತಾಗುತ್ತೆ ಅಂದರೆ ನಾನೇನೋ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಬಟ್ ಅಂದ್ರೂ ಸರ್ಪ್ರೈಸಿಂಗ್ ಆಗಿರಲಿ. ಬಟ್ ಹೇಗೆ ಮಾಡ್ತೀನಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ಒಟ್ಟಲ್ಲಿ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗೇ ಆಗುತ್ತೆ. ನೋಡೋಣ ಹೇಗಾಗುತ್ತೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಈಗ ಇಲ್ಲಿ ಪರೋಟ ಮತ್ತು ಹಾಗೆ ಚಿಕನ್ ಕರಿ ರೆಡಿ ಆಗಿದೆ. ಸೊ ಈಗ ಊಟ ಟೈಮ್. ಊಟ ಮಾಡಿಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಈಗ ಆಲ್ರೆಡಿ ಟೈಮ್ ಬಂದು 11 ಗಂಟೆ ಆಗಿದೆ. ಸೊ ಅವ್ರು ಆಚೆ ಹೋಗಿದ್ರು. ಸೊ ಆ ಟೈಮಲ್ಲಿ ನಾನು ಸ್ವಲ್ಪ ಏನೇನು ಬೇಕು ಅಂದರೆ ಗೊತ್ತಾಗದೇ ಇರೋ ಥರ ಏನೇನು ಬೇಕೋ ಅದನ್ನೆಲ್ಲ ಮಾಡಿಟ್ಕೊಂಡಿದ್ದೀನಿ. ಈಗ ಅವ್ರನ್ನ ರೂಮ್ ಒಳಗೆ ಹೋಗಿ ಲಾಕ್ ಮಾಡಿದ್ದೀನಿ. ಸೊ ಈಗ ನೆಕ್ಸ್ಟ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ. ನಾನು ಕೆಲವೊಂದು ಐಟಮ್ಸ್ನ ಆನ್ಲೈನಿಂದ ಪರ್ಚೇಸ್ ಮಾಡಿದ್ದೆ. ಸೊ ಅದು ಹ್ಯಾಪಿ ಬರ್ಡೇ ಅಂತ ಇದೆಯಲ್ವ, ಅದನ್ನ ನಾನು ಆರ್ಡ್ರ್ ಮಾಡಿದ್ದೆ. ಅದ್ರ ಜೊತೆಗೆ ಬಲೂನ್ಸು, ಒಂದಷ್ಟು ಕ್ಯಾಂಡಲ್ಸ್ಗಳನ್ನ ನಾನು ತರಿಸ್ಕೊಂಡಿದ್ದೀನಿ. ಸೊ ಅದನ್ನು ಯಾವ್ಯಾವ ಥರ ಡೆಕೋರೇಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಅಂದರೆ ಲೈಕ್ ಪ್ರೊಸೆಸಿಂಗ್ ಹೋಗುತ್ತೆ. ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ನಾನು ಸ್ವಲ್ಪ ರೆಡಿ ಆಗಿಬಿಟ್ಟು ಬಂದಿದ್ದೀನಿ. ಹಾಗೆ ಅವ್ರಿಗೂ ಕೂಡ ರೆಡಿಯಾಗಿ ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ಸೊ ಲೈಟಿಂಗ್ ಆಫ್ ಮಾಡಿ ಮತ್ತು ಕ್ಯಾಂಡಲ್ ಹಚ್ಚೋಕ್ಕೂ ಮುಂಚೆ ಡೆಕೋರೇಷನ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿಂದ ಈ ಥರ ಬರುತ್ತೆ. ಕ್ಯಾಂಡಲ್ ಹಚ್ಚಬೇಕು. ಇನ್ನು ಕ್ಯಾಂಡಲ್ ಹಚ್ಚದೇನೆ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಕ್ಯಾಂಡಲ್ ಹಚ್ಬಿಟ್ಟು ತೋರಿಸ್ತೀನಿ. ಸ್ವಲ್ಪ ಬಲೂನ್ ಮಾತ್ರ ತಂದಿದ್ದು. ಸೊ ಹಾಗಾಗಿ ಅದಾದಮೇಲೆ ಇಲ್ಲಿ ಈ ಥರ ಬರುತ್ತೆ. ಆ್ಯಂಡ್ ಟೇಬಲ್ ಡೆಕೋರೇಷನ್ ಬಂದು ಈ ಥರ ಮಾಡಿದ್ದೀನಿ. ಸೊ ಇದು ಫುಲ್ ಕ್ಯಾಂಡಲ್ಸ್ ಬರುತ್ತೆ. ಆ್ಯಂಡ್ ಇಲ್ಲಿ ಪೆಟಲ್ಸಲ್ಲಿ ಈ ಥರ ಹಾಕಿದ್ದೀನಿ. ಹ್ಯಾಂಡಲ್ ಸ್ವಲ್ಪ ಬಲೂನ್ಸ್ ಎಲ್ಲ ಇಟ್ಟಿದ್ದೀನಿ. ಇವಾಗ ಕೇಕ್ ಇಟ್ಬಿಟ್ಟು ಕ್ಯಾಂಡಲ್ ಎಲ್ಲ ಹಚ್ಚೋಣ. ಆಲ್ಮೋಸ್ಟ್ ಟೈಮ್ 11:40 ಆಗ್ತಾ ಇದೆ. ಸೊ ಇವಾಗ ಕ್ಯಾಂಡಲ್ ಎಲ್ಲ ಹಚ್ಬಿಟ್ಟು ಅವ್ರನ್ನ ಕರ್ಕೊಂಡು ಬರೋಣ. ಓಕೆನಾ? ಈಗ ಟೈಮ್ ಆಯಿತು. ಈಗ ಲಿಖಿತ್ನ ಕರ್ಕೊಂಬರೋಣ. ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಓಕೆನಾ? ಬನ್ನಿ. ಲಿಖಿತ್ ಬನ್ನಿ. ಹಾಯ್, ವೆಲ್ಕಮ್. ಸಾಕಾರ ಮಾಡಿದ್ಯಾ? ವಾವ್, ಈ ರೇಂಜ್ ಎಕ್ಸ್ಪೆಕ್ಟ್ ಮಾಡಿಲ್ಲ.
ಈ ರೇಂಜ್ಗೆ ಎಕ್ಸ್ಪೆಕ್ಟ್ ಮಾಡಿಲ್ಲ. ಬರ್ಬೋದಾ? ಅಲ್ಲೇ ಇರಿ, ನಾನು ಆ ಕಡೆಯಿಂದ ಬಂದು ಕ್ಯಾಪ್ಚರ್ ಮಾಡ್ತೀನಿ. ಎಸ್, ಪ್ಲೀಸ್ ವೆಲ್ಕಮ್. ಈ ರೇಂಜ್ಗೆ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು. ಲೈಕ್ ಏನೋ ಮಾಡ್ತಾ ಇದೆಯಾ ಅಂತ ಗೊತ್ತು, ಬಟ್ ಈ ಥರ ಸಖತ್ತಾಗಿ ಮಾಡಿದೆ. ಸೀರಿಯಸ್ಲಿ ಚೆನ್ನಾಗಿದೆ. ಖುಷಿ ಆಯ್ತಾ? ಖುಷಿ ಆಯಿತು. ಸೊ ಹೂವಿನ ಮೇಲೆ ನಿಮ್ಮ ಕಾಲಿಟ್ಕೊಂಡು ಬನ್ನಿ. ಈ ಥರ ರೋಸ್ ಪೆಟಲ್ ವೆಲ್ಕಮ್ ಯಾರು ಕೊಟ್ಟಿರಲಿಲ್ಲ ಇದುವರೆಗೂ. ಅದರಲ್ಲೂ ಬರ್ತಡೇ ಅಂತ ಈ ಥರ ಸೆಲೆಬ್ರೇಟ್ ಮಾಡಿರಲಿಲ್ಲ. ಸೀರಿಯಸ್ಲಿ ಸಕ್ಕತ್ತಾಗಿದೆ. ವೆರಿ ನೈಸ್. ಇಷ್ಟ ಆಯ್ತಾ? ಸೀರಿಯಸ್ಲಿ ಸಕ್ಕತ್ತಾಗಿದೆ, ವೆರಿ ನೈಸ್. ತುಂಬ ಇಷ್ಟ ಆಯ್ತು ನನಗೆ. ಯಾವಾಗಲೂ ನಿಮ್ಮ ಹೆಜ್ಜೆ ಇದೇ ಥರ ಮೆತ್ತಗೆ ಇರಲಿ. ಎಷ್ಟು ವರ್ಷ ಆದರೂ ಇದೇ ಥರ ಮೆತ್ತಗೆ ಹೋಗಿದ್ದ ಕಡೆ ಎಲ್ಲ ಸಕ್ಸಸ್ ಸಿಗಲಿ. ಓಕೆನಾ? ನೀನು ನನ್ನ ಜೊತೆಲಿ ಇದ್ರೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ನಿಂದು ಅಷ್ಟೇ, ನಿನ್ನ ಲೈಫ್ ಇದೇ ರೀತಿ ಇರಲಿ. ಆ್ಯಂಡ್ ನೋಡ್ಕೋತೀನಿ ನಾನು ಇದೇ ರೀತಿ. ಸೊ ಹೇಗೆ ಅನಿಸ್ತು ಇದೆಲ್ಲ? ಇಲ್ಲಿ ನೋಡಿ, ವಾವ್, ಹೇಗಿದೆ? ಸೂಪರ್ ಆಗಿದೆ. ಸೂಪರ್ ಆಗಿದೆಯಾ? ಹಾರ್ಟ್ ಶೇಪಲ್ಲೆಲ್ಲ ಡಿಸೈನ್ ಮಾಡಿರೋದು. ಆ್ಯಕ್ಚುಲಿ ಏನು ಗೊತ್ತಾ, ಬರೀ ನಾನು ಪೆಟಲ್ಸ್ ಹಾಕಿ ಬರೀ ಒಂದೇ ಟೈಮಿಗೆ ಇದು ಬಂದ್ಬಿಡ್ತು ಕರೆಕ್ಟಾಗಿ. ಇದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಇದು ಬಂದಿದ್ದು. ಹೌದು, ಆ್ಯಕ್ಚುಲಿ ನಾನು ವ್ಲಾಗಲ್ಲೆಲ್ಲ ತೋರಿಸ್ಬೇಕಿದ್ದೆಲ್ಲ ಆರೋಗ್ಬಿಡುತ್ತೆ ಅನ್ನೋ ಅಷ್ಟೊತ್ತಿಗೆ. ಇಲ್ಲ, ಅದಕ್ಕೋಸ್ಕರನೇ ನಾನು ಕ್ಯಾಂಡಲ್ ತೊಗೊಂಡಿರೋದು. ಸೊ ಅದು ಫುಲ್ ಕ್ಯಾಂಡಲ್ ಆರೋಗೋ ತನಕನೂ ಇರುತ್ತೆ. ಅದೆಷ್ಟು ಸರ್ಕಲ್ ಇರುತ್ತೆ ಅಷ್ಟು ತನಕನೂ ಇರುತ್ತೆ. ಓಕೆ. ಸೊ ಖುಷಿ ಆಯಿತಾ? ಎಸ್, ತುಂಬ ಖುಷಿ ಆಯಿತು. ವೆರಿ ನೈಸ್. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಸೊ ಯು. ಆಸ್ ಅ ಹಸ್ಬೆಂಡ್ ಫಸ್ಟ್ ಬರ್ತ್ಡೇ ಹೌದು. ಲವರ್ ಸೆಲೆಬ್ರೇಟ್ ಮಾಡಿದ್ದೆ ನಾನು ಲಾಸ್ಟ್ ಇಯರ್. ಎಸ್, ಅದೇ ಅದು ನೋಡಿದೆ ಸರ್ ಬ್ಲಾಗ್ಸ್. ಹಾಂ ಹೌದು. ಸೊ ಹಸ್ಬೆಂಡ್ ಆಗಿ ಫಸ್ಟ್ ಟೈಮ್ ಸೆಲೆಬ್ರೇಟ್ ಮಾಡ್ತಾ ಇರೋದು. ವೈಫ್ ಆಗಿ ನೀನು ಸೆಲೆಬ್ರೇಟ್ ಮಾಡ್ತಾರೆ, ಹಸ್ಬೆಂಡ್ ಆಗಿ. ಅಂದರೆ ನೀವು ನನಗೆ ಹಸ್ಬೆಂಡ್ ಆದಮೇಲೆ ಸೊ ನೀವು ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇರೋದು. ಸೊ ಹೇಗೆ ಅನಿಸ್ತಾ ಇದೆ? ಆ್ಯಕ್ಚುಲಿ ಚೆನ್ನಾಗಿದೆ. ಈ ರೀತಿ ಯಾವತ್ತೂ ಸೆಲೆಬ್ರೇಟ್ ಮಾಡಿರಲಿಲ್ಲ. ಮೋಸ್ಟ್ಲಿ ಇದೇ ಥರ ಡೈಲಾಗು ಲಾಸ್ಟ್ ಟೈಮ್ ಹೊಡೆದಿರ್ತೀನಿ. ಐ ಮೀನ್ ಅದೊಂಥರ ಸೆಲೆಬ್ರೇಷನ್ನು. ಸೊ ಇದೊಂಥರ ಸೆಲೆಬ್ರೇಷನ್ನು, ಲೈಕ್ ಮನೆಯಲ್ಲೇ ಡೆಕೋರೇಷನ್ ಮಾಡಿ ಈ ಥರ ಇದೆಲ್ಲ ಸುಮ್ಮನೆ ಹಿಂಗೆ ಕಾಣುತ್ತೆ, ಬಟ್ ಸಿಕ್ಕಾಪಟ್ಟೆ ಎಫರ್ಟ್ಸ್ ಇದೆ. ಒಂದೊಂದು ಕ್ಯಾಂಡಲ್ ಎಲ್ಲ ಜೋಡಿಸಿ ಮತ್ತು ರೋಸ್ ಪೆಟಲ್ಸ್ ಎಲ್ಲ ಹಾಕಿ ಆ್ಯಂಡ್ ಈ ಸೆಟಪ್ ಎಲ್ಲ ಮಾಡಿ ಇಟ್ಸ್ ವೆರಿ ಡಿಫಿಕಲ್ಟ್, ಸುಲಭ ಅಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆ ಕ್ಯಾಂಡಲ್ಸ್ ತುಂಬ ಖುಷಿ ಆಯ್ತು ನನಗೆ. ನನಗೆ ಖುಷಿ ಆಗ್ತದೆ ಆ್ಯಕ್ಚುಲಿ. ಆ್ಯಂಡ್ ಕೇಳಬೇಕಿತ್ತು, ಇದ್ಯಾರಿದು ಗೆಸ್ಟಾ? ಆ್ಯಕ್ಚುಲಿ ಏನಂದರೆ ಇದ್ರ ಕತೆ, ಈ ಗೊಂಬೆನ ನಾನು ಇವಳಿಗೆ ಗಿಫ್ಟ್ ಮಾಡಿದ್ದಿದ್ದು. ಇವ್ರ ಮನೇಲಿ ಆರೆಂಜ್ ಕಲರ್ ಇದೆಯಲ್ಲ, ಅದು ಇವ್ರ ಅಣ್ಣ ಕೊಟ್ಟಿದ್ದು. ಸೊ ನಾನು ಅದೇ ಸೈಜಲ್ಲಿ ಕೊಡಬೇಕಲ್ಲ ಅಂತ ಯೋಚನೆ ಮಾಡಿದಾಗ ಪಿಂಕ್ ಕಲರಲ್ಲಿ ಇದನ್ನು ಕೊಟ್ಟಿದ್ದು. ಅದ್ರ ಹೆಸರು ಡುಗ್ಗು, ಇದ್ರ ಹೆಸರು ಡುಗ್ಗಿ. ಓಕೆ, ಈಗ ಟೈಮ್ ಟು ಕಟ್ ದ ಕೇಕ್. ಓಕೆ. ಮಾಡಿ. ಈ ಕ್ಯಾಂಡಲ್ ಹೊಡೆದು ಚಿಕ್ಕ ವಯಸ್ಸಿನ ಮಗ. ಹೌದು, ಆಕ್ಚುಲಿ ನಾನು ತುಂಬಾ ದಿನದಿಂದ ಅನ್ಕೊಳ್ತಾ ಇದ್ದೆ ಈ ತರ ಕ್ಯಾಂಡಲ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೆಲೆಬ್ರೇಟ್ ಮಾಡಿಲ್ಲ, ಬೇರೆಯವ್ರು ಮಾಡೋದು ನೋಡ್ತಾ ಇದ್ದೆ. ಓಕೆ, ಮಧ್ಯ ಮಧ್ಯ ಅಂಟಿಸ್ಬೇಕು. ಈ ಮ್ಯೂಸಿಕ್ ಬರುತ್ತಲ್ಲ. ಬರುತ್ತೆ. ನಾನು ಸಡನ್ ಆಗಿ ಇದ್ದೇನಪ್ಪ ಅಂತ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಡಿಯರ್ ಲಕ್ಕಿ ಹಬ್ಬಿ, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಸೊ ಇದು ನಮ್ಮ ಪುಟ್ಟ ಬರ್ತ್ಡೇ ಇವ್ರದ್ದು. ಪುಟ್ಟ ಅಂತಲ್ಲ, ಇದೇ ದೊಡ್ಡ ಸರ್ಪ್ರೈಸ್ ನನಗೆ. ಇಷ್ಟ ಆಯ್ತಾ? ವೆರಿ ನೈಸ್. ನಾನು ನಿಮ್ಗೆ ಗಿಫ್ಟ್ ತಂದಿದ್ದೀನಿ. ಗಿಫ್ಟಾ? Time to reveal. Just a minute, I'll come. Seriously? Yes. I'm going to reveal Aga. Seriously expect ಮಾಡಿಲ್ಲ. Happy birthday. Thank you. Open. Actually expect ಮಾಡಿರಲಿಲ್ಲ. ಏನಿದು? ನಾನು ನಿನ್ನ ಜೊತೆಲೇ ಇದ್ನಲ್ಲ, ಯಾವ ಗ್ಯಾಪಲ್ಲಿ ತಗೊಂಡೆ ಇದನ್ನ? ಹೇಗೆ? ವಾವ್. ಅಲ್ಲಿ ನೋಡಿ. ಅದೇ ಲಿಖಿತ್ ಅಂತ ಇದೆ, ಒಂದು ಹಾರ್ಟ್ ಇದೆ. ಹೌದು. ಏಯ್ ಸೂಪರ್ ಬಾಪು, ವೆರಿ ನೈಸ್. ಸರಿ, ಹತ್ರದಿಂದ ತೋರಿಸ್ತೇನೆ.
ಸೊ ಇಲ್ಲಿ ಲಿಖಿತ್ ಅಂತ ಬರೆದು ಹಾರ್ಟ್ ಹಾಕಿರೋದು. ಸೊ ನೈಸ್, ಥ್ಯಾಂಕ್ ಯು, ವೆರಿ ನೈಸ್ ಗಿಫ್ಟ್. ಇಷ್ಟ ಆಯ್ತು. ಅನಿಸ್ತಾ ಇದೆ ಲಾಸ್ಟ್ ಇಯರ್ ಬರ್ಡೇ, ಈ ಇಯರ್ ಬರ್ಡೇ? ಲಾಸ್ಟ್ ಇಯರ್ ಚೆನ್ನಾಗಿತ್ತು, ಈ ವರ್ಷ ಚೆನ್ನಾಗಿದೆ. ಆ್ಯಂಡ್ ಸ್ಪೆಷಲ್ ಅನಿಸಿದ್ದು ಮನೆಯಲ್ಲಿ ಡೆಕೋರೇಟ್ ಮಾಡಿರೋದು. ಆ್ಯಂಡ್ ಈ ರೀತಿ ಕ್ಯಾಂಡಲ್ ಮತ್ತು ಈ ರೋಸ್ ಪೆಟಲ್ ಎಲ್ಲ ಇನ್ಸ್ಟಾದಲ್ಲಿ ನೋಡಿದ್ದೆ, ಲೈಕ್ ಯಾರೋ ಸುಮ್ಮನೆ ಸರ್ಪ್ರೈಸ್ ಕೊಡೋದು ಮಾಡೋದು. ಬಟ್ ನಾನೇ ಅವತ್ತು ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಆ್ಯಂಡ್ ನಾನು ಕೂಡ ಪಾಪ ಇವಳು ಬರ್ಡೇನ ಆ ರೀತಿ ಸೆಲೆಬ್ರೇಟ್ ಮಾಡಿಲ್ಲ. ಮೇ ಬಿ ಫ್ಯೂಚರ್ ಮಾಡ್ತೀನಿ ಖಂಡಿತ. ಬಟ್ ಫಸ್ಟ್ ಟೈಮ್ ಒಂಥರ ಇಷ್ಟೊಂದು ಎಫರ್ಟ್ ಹಾಕಿ ಪಾಪ ಮಾಡಿದ್ದಾಳೆ. ನಾನು ಬಂದಿದ್ದು ಅದನ್ನು ಸೆಲೆಬ್ರೇಟ್ ಮಾಡಿದ್ದು. ಇಟ್ಸ್ ವೆರಿ ನೈಸ್ ಆ್ಯಂಡ್ ತುಂಬ ಖುಷಿ ಕೊಡ್ತು. ಸಕ್ಕತ್ತಾಗಿದೆ ಮಾತ್ರ. ಯಾರ್ಯಾರು ವಿಶ್ ಮಾಡ್ತಾ ಇದ್ದೀರಾ ನಂಗೆ ಗೊತ್ತಿಲ್ಲ, ಕಮೆಂಟ್ ಬಾಕ್ಸಲ್ಲಿ ವಿಶ್ ಮಾಡ್ತಾ ಇರ್ತೀರಾ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ ಆ್ಯಂಡ್ ಆಶೀರ್ವಾದ ಇರಲಿ ನಿಮ್ಮಿಬ್ಬರ ಮೇಲೆ. ಆ್ಯಂಡ್ ಈಗ ಉಳಿದಿರೋ ಕೇಕ್ನ ಸ್ವಲ್ಪ ಎಲ್ರಿಗೂ ಹಂಚ್ಬೇಕು. ನಾಳೆ ಪ್ಲಾನ್ಸ್ ಎಲ್ಲ ಯಾವ ಥರ ಇರುತ್ತೆ, ಡೇ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇವ್ರ ಚಾನಲಲ್ಲಿ ಬರುತ್ತೆ. ಆ್ಯಂಡ್ ಅದು ಕೂಡ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಸಲ. ಏನೇನೋ ಪ್ಲಾನ್ ಮಾಡ್ತಾ ಇದ್ದಾರೆ ಇವಳು. ಸೊ ಅದು ಕೂಡ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನೋಡೋಣ ಅದು ಹೇಗೆ ಹೋಗುತ್ತೆ ಅಂತ. ಸೊ ಮಾರ್ನಿಂಗ್ ಎದ್ದು ಫಸ್ಟ್ ಟೆಂಪಲಿಗೆ ಹೋಗಬೇಕು, ಅದಾದಮೇಲೆ ಮನೆಗೆ ಕೇಕ್ ಕೊಡಬೇಕು. ಯಾಕಂದರೆ ಇದಿಷ್ಟು ನಾವು ಇಬ್ಬರೇ ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಮನೆಗೆ ಹೋಗಿ ಅದಾದಮೇಲೆ ಪ್ಲ್ಯಾನಿಂಗ್ಸ್ ಎಲ್ಲ ಒಂದೊಂದಾಗಿ ಶುರು ಮಾಡೋಣ. ಓಕೆ? ಎಸ್. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಸಿಂಪಲ್ ಬರ್ಡೇ ಸೆಲೆಬ್ರೇಷನ್ ಇಷ್ಟ ಆಗಿರುತ್ತೆ ಅಂತ. ಸೊ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್. Bye bye. ಲವ್ ಯು ಆಲ್. ಎಸ್.